ಈ ಎಲ್ಲಾ ಲವ್ ಸ್ಟೋರೀಸು ಹೊಗೆ ಹಾಕೊಂಡಿರೋ ಲವ್ ಸ್ಟೋರೀಸ್ ಅಲ್ವಾ? ಅವಲೇ ತಾನೆ ಇನ್ನೊಬ್ಬಳನ್ನ ಇಷ್ಟಪಡಕ್ಕಾಗೋದು. ಅಣ್ಣ ಅವನೇ ಅಣ್ಣ ನಿಮ್ ತಂಗಿನ ಲವ್ ಮಾಡ್ತಾ ಇರೋನು. ಅವನು ನಿನ್ ಮೇಲೆ ಯಾರಿಗೂ ಲವ್ ಮಾಡಬಾರ್ದು, ಹಂಗ್ ಮಾಡ್ಬಿಡಿ. ಸರಿ ಅಣ್ಣ ಬನ್ರ. ಎಷ್ಟೋ ಧೈರ್ಯ ನಿನ್ಗೆ ನಮ್ ಬಾಸ್ ತಂಗಿನ ಲವ್ ಮಾಡೋದಿಕ್ಕೆ? ಇನ್ನೊಂದ್ಸಲ ನನ್ನ ತಂಗಿ ತಂಟೆಗೆ ಬಂದ್ರೆ ಈಗ ಬರೀ ಹಾಸ್ಪಿಟ್ಲಲ್ಲಿ ಮಲಗಿರ್ತೀಯ. ನೆಕ್ಸ್ಟ್ ಟೈಮ್ ಮೇಲೆ. ಹಲೋ, ಯಾಕೆ ನಾನು ಅಷ್ಟೊಂದು ಸಾರಿ ಫೋನ್ ಮಾಡ್ತಾ ಇದ್ರು ತೆಗಿತಾ ಇಲ್ಲ? ಅಣ್ಣ ಅಣ್ಣ ಅಣ್ಣ, ಯಾಕಮ್ಮ ಏನಾಯ್ತು? ಪ್ರೀತಮ್ನ ಸಾಯೋ ತರ ಹೊಡೆದಿದ್ದೀರಲ್ಲ, ಯಾಕೆ? ಈಗ ಬರೀ ಸಾಯಂಗ್ ಹೊಡೆದಿದ್ದೀನಿ. ನೆಕ್ಸ್ಟ್ ಟೈಮ್ ಅವ್ನು ನಿನ್ ಜೊತೆ ಸುತ್ತಾಡೋದ್ ನೋಡಿದ್ರೆ ನಿಜವಾಗಲೂ ಒಡ್ ಸಾಯಿಸಾಕ್ಬಿಡ್ತೀನಿ. ಸಾಯ್ಸಣ್ಣ, ಸಾಯ್ಸು. ಅವನನ್ನ ಸಾಯಿಸೋ ಮೊದ್ಲು ನನ್ನನ್ನು ಸಾಯಿಸು, ಆಮೇಲೆ ಅವನನ್ನು ಸಾಯಿಸು. ಎಲ್ರನ್ನೂ ಸಾಯಿಸ್ತಾನೆ ಇರು. ನೀನ್ ಮನುಷ್ಯನ ರಾಕ್ಷಸನ? ಪ್ರೀತಿ ಅಂದ್ರೆ ಏನ್ ಗೊತ್ತಾ ನಿನಗೆ? ಮನುಷ್ಯತ್ವನೇ ಇಲ್ಲ. ಜನರನ್ನ ಪ್ರೀತಿಯಿಂದ ನೋಡು. ಪ್ರೀತಿಲ್ ಸಿಗೋ ಸಂತೋಷ, ನೆಮ್ಮದಿ, ದ್ವೇಷ, ಕೊಲೆ, ರಕ್ತಪಾತ ಇದ್ರಲ್ಲಿ ಸಿಗಲ್ಲ. ನಾನ್ ಪ್ರೀತಮ್ನ ಲವ್ ಮಾಡ್ತಾ ಇದೀನಿ. ಅವನ್ ಜೊತೆನೆ ಮದ್ವೆ ಆಗ್ತೀನಿ. ನೋಡ್ ಪ್ರೇಮ, ನೀನ್ ತುಂಬಾ ಆತರ ಬೀಳ್ತಾ ಇದೀಯ. ಯೋಚನೆ ಮಾಡು. ನಿನ್ ಮಾತ್ ಕೇಳೋದಿಕ್ಕೆ ನಾನ್ ಚಿಕ್ಕ ಹುಡುಗಿ ಅಲ್ಲ. ನಾನು ಹೋಗ್ತಾ ಇದ್ದೀನಿ. ಸಾರಿ ಪ್ರೇಮ. ನನ್ನ ಯಜಮಾನ್ರೆ ಚಿಕ್ಕಮ್ಮರು. ಅಪ್ಪ ಅಮ್ಮ ಇಲ್ಲ ಅನ್ನೋ ಕೊರಗು ನೀನು ಕಾಡಬಾರ್ದು ಅಂತ ಪ್ರೀತಿಯಿಂದ ಬೆಳೆಸಿದ್ದಕ್ಕೆ ಇವತ್ತು ಈ ಉಡುಗೊರೆ ಕೊಡ್ತಾ ಇದೀಯ ನನ್ಗೆ. ಬರೀ ಸಾಕಿ ಬೆಳೆಸಿದ್ರೆ ಸಾಲ್ದಣ್ಣ. ನನ್ನ ಆಸೆ ಆಕಾಂಕ್ಷೆ ಏನು ಅಂತ ಅರ್ಥ ಮಾಡ್ಕೋಬೇಕಿತ್ತು. ನೋಡು, ನೀನೇನೇ ಹೇಳಿದ್ರು ನಿಮ್ಮಿಬ್ರು ಪ್ರೀತಿ ನಾನು ಒಪ್ಕೊಳ್ಳಲ್ಲ. ನೀವ್ ಒಪ್ಪಲ್ಲ ಅಂತ ಗೊತ್ತಿದ್ದೆ ನಾವಿಬ್ರು ದೇವಸ್ಥಾನದಲ್ಲಿ ಮದ್ವೆ ಆಗಿತ್ತು.
ನನ್ನ ಮಾತು ಕೇಳಿ ನೀನು. ಹಲೋ ಮಿಸ್ಟರ್, ನಾವಿಲ್ಲಿಗೆ ಬಂದಿದ್ದು ನಿನ್ನ ಒಪ್ಪಿಗೆ ಕೇಳೋದಿಕ್ಕಲ್ಲ. ಇನ್ನು ಮೇಲಿಂದ ಇವಳು ನಿನ್ ತಂಗಿ ಅಲ್ಲ, ನನ್ನ ಹೆಂಡತಿ. ಇದನ್ನೇ ಹೇಳೋಗೋಣ ಅಂತ ಬಂದಿದ್ದು. ಗುಡ್ ಬಾಯ್. ಡಾಕ್ಟರ್, ನನ್ನ ತಂಗಿ ಆಗಿದ್ದಾಳೆ. ನಿಮ್ ತಂಗಿ ಎದೆಗೆ ಬಲವಾದ ಪೆಟ್ಟು ಬಿದ್ದಿರೋದ್ರಿಂದ ಹಾರ್ಟ್ ಡ್ಯಾಮೇಜ್ ಆಗಿದೆ. ಡಾಕ್ಟರ್, ದಯವಿಟ್ಟು ನನ್ನ ತಂಗಿನ ಉಳಿಸ್ಕೊಡಿ. ನೋಡಿ ಸರ್, ನಾವು ನಮ್ಮ ಕೈಲಾದ ಪ್ರಯತ್ನ ಎಲ್ಲ ಮಾಡ್ತಾ ಇದ್ದೀವಿ. ಹಾರ್ಟ್ ಅನ್ನ ಬದಲಾಯಿಸೋದ್ರಿಂದ ನಿಮ್ ತಂಗಿ ಬದುಕೋ ಚಾನ್ಸಸ್ ಜಾಸ್ತಿ ಇದೆ. ಹಾರ್ಟ್ ಎಕ್ಸ್ಚೇಂಜ್. ಒಂದು ಕೆಲಸ ಮಾಡಿ ಡಾಕ್ಟರ್, ನನ್ನ ತಂಗಿಗೆ ನನ್ನ ಹಾರ್ಟ್ ಕೊಟ್ಬಿಡಿ. ನಂದು ಹಾಗೆಲ್ಲ ಬದುಕಿರೋ ಹಾರ್ಟ್ ಅನ್ನ ಬದಲಾಯಿಸಕ್ ಆಗಲ್ಲ, ಅದು ಕಾನೂನು ಪ್ರಕಾರ ತಪ್ಪಾಗುತ್ತೆ. ಬ್ರೈನ್ ಡೆಡ್ ಆಗಿರೋ ಹಾರ್ಟ್ ಅನ್ನು ಮಾತ್ರ ನಾವು ಬದಲಾಯಿಸಬಹುದು. ಡಾಕ್ಟ್ರೇ, ಅವಳ ಕಣ್ಣಲ್ಲಿ ಒಂದು ತೊಟ್ಟು ನೀರು ಬಂದ್ರು ನನ್ಗೆ ತಡ್ಕೊಳಕ್ಕಾಗ್ತಿಲ್ಲ. ಅಂಥದ್ರಲ್ಲಿ ಐಸಿಯುಲ್ ಇದ್ದಾಳೆ ಅಂದ್ರೆ ನನ್ನ ಜೀವನೇ ಒಡೆದೋದಂಗೆ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ನಾನೇನೆ. ಅವರಿಬ್ಬರು ಪ್ರೀತಿ ಒಪ್ಕೊಂಡಿದ್ರೆ ಇವತ್ತು ಚೆನ್ನಾಗಿರ್ತಿದ್ರು. ಆ ಡಾಕ್ಟ್ರೆ, ನೀವು ಹೇಳಿದ್ರಿ ಬ್ರೈನ್ ಡೆಡ್ ಆಗಿರೋ ಹಾರ್ಟ್ ಇದ್ರೆ ಅವಳನ್ನ ಬದುಕಿಸ್ಬೋದಲ್ಲ? ಹೌದು. ಇಂಥ ಹೃದಯ ಕೂಡ ಅಣ್ಣ ಸಿಗ್ತಾರಾ? ಫ್ಯಾನ್ಸ್ ಅವರು. Cinema, 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 cinema. Cinema, 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 cinema. Yes!
ತುಂಬಾನೇ ಚೆನ್ನಾಗಿ ಭಯ್ಯ ನಾನ್ ನಿಮ್ಗೆ ಡೇಟ್ ಕೊಡ್ತೀನಿ. ಥ್ಯಾಂಕ್ ಯು ಭಯ್ಯ. ನೀವು ಬಂದು ನನ್ನ ಮೀಟ್ ಮಾಡಿ, ಓಕೆನಾ? ಸರಿ ಭಯ್ಯ. ನಂಗೊಂದೊಳ್ಳೆ ಸಿನಿಮಾ ಆಯ್ತು ಭಯ್ಯ. ಸರ್ ಈ ಸಿನಿಮಾ ಇಟ್ಕೊಟ್ಟಿದ್ವಿ, ನೆಕ್ಸ್ಟ್ ಯಾವ ಸಿನಿಮಾ ಮಾಡೋಣ ಸರ್? 3 ಜನ ಪ್ರೊಡ್ಯೂಸರ್ಸ್ ಅವ್ರೆ, ಯಾರಿಗೆ ಸಿನಿಮಾ ಮಾಡೋದು ಅನ್ನೋದೇ ಕನ್ಫ್ಯೂಸ್ ಆಗೈತೆ ಸರ್. ಯಾವ್ದು? ಚೆನ್ನೈ ನಂಬರ್. ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ. ನೀವು ಡೈರೆಕ್ಷನ್ ಚೆನ್ನಾಗಿ ಮಾಡಿದೀರಾ ಸರ್. ನಾನು ಡೇಟ್ಸ್ ಕೊಡ್ತಾ ಇದೀನಿ ಸರ್, ತಕ್ಷಣ ಬಂದು ನನ್ನ ಭೇಟಿ ಮಾಡಿ, ಓಕೆನಾ? ನಾ ಈಗಲೇ ಬರ್ತೀನಿ ಸರ್. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸರ್ ಯಾರು ಸರ್? ರಜನಿಕಾಂತ್ ಅವ್ರು ಫೋನ್ ಮಾಡಿದ್ರು. ಹೌದಾ? ನಡೀರಿ ಮತ್ತೆ. ಬಾ, ಒಳ್ಳೆ ಟೈಮ್ ಬಂದಿದೆ ನಮಗೂ. ಹೌದು, ಬಾಸಿನ ಅನ್ಕೊಂಡಿದ್ದೆಲ್ಲ ಸಾಧಿಸ್ಬೋದು ಸರ್. ಬಹಳ ಬಹಳ ಸಂತೋಷ ಆಗಿದೆ. 300ರಲ್ಲೇ ಸಿನಿಮಾ ನೋಡಿದ್ವಿ, ತುಂಬಾ ಚೆನ್ನಾಗಿದೆ. ನಿನಗೆ ಒಳ್ಳೇದಾಗ್ಲಿ. ಸಾರಿ, ನಿನ್ನಂತ ಮಗನ್ ಪಡೆದಿದ್ದಕ್ಕೆ ನನ್ನ ಜನ್ಮ ಸಾರ್ಥಕ ಆಯ್ತು ಕಣಪ್ಪ. ಚೆನ್ನಾಗಿರ, ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ಲಪ್ಪ. ಮಾವ